ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಏನಪ್ಪ ವಿಷಯ ಅಂತ ಅಂದರೆ, ಇವತ್ತು ನಾವು ಸಕಲೇಶಪುರದ ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿ ಇರ್ತೀವಿ. ಅಂದರೆ ಸಕಲೇಶಪುರದ 24 ವಾರ್ಡಿಗೆ ಇಲ್ಲಿಂದನೇ ನೀರು ಸರಬರಾಜು ಆಗೋದು, ಅದು ಕುಡಿಯೋ ನೀರು. ಆ ಕುಡಿಯೋ ನೀರಿನ ಘಟಕದ ಬಳಿ ಏನಪ್ಪ ವಿಶೇಷ, ಯಾಕೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸಕಲೇಶಪುರದ ಸಮಸ್ತ ಜನತೆ ಈ ವಿಡಿಯೋನ ನೋಡಲೇಬೇಕು. ನೀವು ಕುಡಿತಾ ಇರುವಂಥ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಈ ಹಿಂದೆ ತೋರಿಸಿದ್ದೆ. ಆದರೆ ಇವತ್ತು ಆ ಕುಡಿಯೋ ನೀರಿನ ಘಟಕದ ಕೆಲವು ಮೀಟರ್ ಅಂತರದಲ್ಲಿ ಇಡೀ ನಿಮ್ಮ ಸಕಲೇಶಪುರದ ಇದೇ 24 ವಾರ್ಡಿನ ಪ್ರತಿ ವಾರ್ಡಿನ ಕಸವನ್ನು ತಂದು ಆ ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿ ಹಾಕಿದ್ದಾರೆ. ಕೆಲವು ಮೀಟರ್ ಅಂತರದಲ್ಲಿ ತೋರಿಸ್ತೀನಿ ಬನ್ನಿ. ಇಡೀ ಸಕಲೇಶಪುರದ ಗಲೀಜನ್ನ ತಂದು ಶುದ್ಧ ಕುಡಿಯೋ ನೀರಿನ ಘಟಕದ ಬಳಿ ತಂದು ನಿಲ್ಸಿದ್ದಾರೆ. ಇದರಿಂದ ಇವಾಗ ಮಳೆ ಇದೆ, ಈ ಮಳೆ ಇರೋದ್ರಿಂದ ಎಲ್ಲಾದರೂ ಸಾಂಕ್ರಾಮಿಕ ರೋಗಗಳು ಅಂಟ್ಕೊಳ್ಳುವಂಥ ಸಾಧ್ಯತೆ ಅತಿ ಹೆಚ್ಚಿದೆ. ಅದು ಕುಡಿಯೋ ನೀರಿನ ಘಟಕದ ಬಳಿ ಕಸನ ತಂದು ನಿಲ್ಲಿಸ್ತಾರೆ ಅಂದರೆ ಅದು 1-2 ಟ್ರ್ಯಾಕ್ಟರ್ ಅಲ್ಲ, ಇರೋ ಸಕಲೇಶಪುರದ 24 ವಾರ್ಡಿನ ಕಸನ ತಂದು ಇಲ್ಲಿ ಹಾಕಿರ್ತಾರೆ. ತೋರಿಸ್ತೀನಿ ಸ್ನೇಹಿತರೆ, ಬನ್ನಿ. ಬೇರೆ ಎಲ್ಲೂ ಜಾಗ ಸಿಗಲ್ವಾ ಇವ್ರಿಗೆ? ಹಂಗಾದ್ರೆ ಸಾರ್ವಜನಿಕರ ಜೊತೆ ಆಟ ಆಡ್ಬೇಕಾ? ಟ್ರ್ಯಾಕ್ಟರ್ ನೋಡಿ, ಇದು ಟ್ರ್ಯಾಕ್ಟರ್, ಪುರಸಭೆ ಟ್ರ್ಯಾಕ್ಟರ್. ಸಾಮಾನ್ಯ ನೋಡಿ, ಇದು ಶುದ್ಧ ಕುಡಿಯುವ ನೀರಿನ ಘಟಕ. ಅಲ್ಲಿಂದ ಇಲ್ಲಿಗೆ ಕಾಲ್ನಡಿಗೆಯಲ್ಲಿ ಬಂದ್ರೂ ಸಹ ಆಗುತ್ತೆ. ಬರೀ ಕೆಲವೇ ಮೀಟರ್ ಅಂತರ. ಇದು ಇಡೀ ಸಕಲೇಶಪುರದ ಕೊಳೆತು ನಾರ್ತಾ ಇರುವಂತಹ ಕಸ. ಈ ಕಸ ನೋಡಿ ಇಳಿತಾ ಇದೆ ನೀರಿಲ್ಲಿ, ಇದನ್ನ ನೋಡ್ಬೋದು ನೀವು, ಇಳಿತಾ ಇದೆ. ಇದನ್ನ ಫಿಲ್ಟರ್ ಹೌಸ್, ಏನು ಶುದ್ಧ ಕುಡಿಯೋ ನೀರಿನ ಘಟಕ 24 ವಾರ್ಡ್ ಇದೆಯಲ್ಲ, ಆ ವಾರ್ಡಿಗೆ ನೀರು ಕೊಡೋ ಜಾಗದಲ್ಲಿ ತಂದುಬಿಟ್ಟು ಈ ಥರ ಕಸದ ವಾಸನೆನ ತಂದು ನಿಲ್ಸಿದ್ದಾರೆ. ಜೊತೆಗೆ ಒಂದು ಟ್ರ್ಯಾಕ್ಟರ್ ಅಲ್ಲ, ಬನ್ನಿ ತೋರಿಸ್ತೀನಿ. ಒಂದು ಇದಲ್ಲ, ಅದು ಇಳಿತಾ ಇರೋ ರಸ ಇಳಿತಾ ಇರೋದು ನೋಡಿದ್ರೆ ಸಾಕು. ನೋಡಿ, ಈಗ ಎಲ್ಲ ಕಸನು ತಂದು ಶುದ್ಧ ಕುಡಿಯೋ ನೀರಿನ ಘಟಕದ ಬಳಿ ಹಾಕೊಂಡಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ್ರೀ ಹೊಣೆ ಇದಕ್ಕೆ? ಪುರಸಭೆ ಅಧ್ಯಕ್ಷರು ಜವಾಬ್ದಾರಿ ತಗೊಳ್ತಾರ ಸಾರ್ವಜನಿಕರ ಬಗ್ಗೆ, ಅಥವಾ ಪುರಸಭೆ ಮುಖ್ಯಾಧಿಕಾರಿಗಳು ತಗೊಳ್ತಾರ? ಯಾರು ತಗೊಳ್ಳೋರು? ಜವಾಬ್ದಾರಿ ತಗೊಳ್ಳೋರು ಯಾರಾದರೂ ಒಬ್ರು ಮುಂದೆ ಬನ್ನಿ. ಇಲ್ವಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ದಯವಿಟ್ಟು ನಾನು ಇದರಲ್ಲಿ ಒತ್ತಿ ಹೇಳ್ತೀನಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಇಡೀ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳ ಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಯಾರಾದರೂ ಒಬ್ಬರು ಸಾರ್ವಜನಿಕರಿಗೆ ಏನಾದ್ರು ಇಲ್ಲಿಂದ ಈ ಕುಡಿಯೋ ನೀರಿಗೆ ಇದೇನಾದ್ರು ಮಿಕ್ಸ್ ಆಗಿ, ಈ ಕಸ ಏನಾದ್ರು ಮಿಕ್ಸ್ ಆಗಿ ಇನ್ನೊಂದಾಗಿ ಏನಾದ್ರು ಆಯಿತು ಅಂದರೆ ಇದಕ್ಕೆ ನೇರ ಹೊಣೆ ಪುರಸಭೆ ಅಧಿಕಾರಿಗಳು ಮತ್ತು ಪುರಸಭೆ ಅಧ್ಯಕ್ಷರು ಮತ್ತು ಪುರಸಭೆಯವರೇ ಅಂತ ಹೇಳ್ತೀನಿ. ದಯವಿಟ್ಟು ಗಮನ ಹರಿಸಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೂ ಸಹ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಇದನ್ನ ಶುದ್ಧ ಕುಡಿಯೋ ನೀರು ಘಟಕ ಏನಿದೆ ಅಲ್ಲಿಂದ ಇದನ್ನ ತೆಗಿಬೇಕು, ತೆರವುಗೊಳಿಸ್ಬೇಕು. ಇದು ಕೊಳತು ನಾರ್ತಾ ಇದೆ. ಇದು ಎಷ್ಟು ದಿವಸದ ಕಸ ಅಂತನೂ ಗೊತ್ತಿಲ್ಲ, ಎಷ್ಟು ದಿವಸದ ಕಸ ಅಂತನೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಬರೋಂಥ ಇಲ್ಲಿ ನೋಡಿ, ಈ ಕಡೆ ತೋರಿಸಿ ನೋಡಿ, ವಾಸನೆ ನೋಡ್ರಿ, ಇಲ್ಲಿ ಇಳಿತಾರೆ ತೋರಿಸ್ರಿ. ಕಸದ ಎಷ್ಟು ಮನೆಯ ಕಸ ಇದೆ, 24 ವಾರ್ಡಿನವ್ರು ಕುಡಿತಾ ಇದ್ರಲ್ಲ ನೀರು, ಇದು ಮಿಕ್ಸ್ ಆಗುತ್ತೆ. ಇದನ್ನ ಇಡೀ ವಾರ್ಡಿಂದ ತಂದು ಇಲ್ಲಿ ಹಾಕಿದ್ದಾರೆ ನೋಡಿ. ಅದರಲ್ಲಿ ಏನು ಬೇಕು ಎಲ್ಲ ಕಸನೂ ಇದೆ, ಇಡೀ ಗಲೀಜೆಲ್ಲ ಇದೆ. ಇದರ ಬಗ್ಗೆ ಮಾನ್ಯ ಶಾಸಕರು ಸಹ ಸ್ವಲ್ಪ ಗಮನ ಹರಿಸಬೇಕು. ಇಲ್ಲಿ ಯಾಕೆ ತಂದು ನಿಲ್ಲಿಸ್ತಾ ಇದ್ದಾರೆ, ಈ ಕಸನ ದಯವಿಟ್ಟು ಬೇರೆ ಕಡೆಗೆ ಡಂಪ್ ಮಾಡಬೇಕು. ಹಾಗೆಯೇ ಈ ಶುದ್ಧ ಕುಡಿಯೋ ನೀರು ಇಡೀ ಸಕಲೇಶಪುರಕ್ಕೆ ಸರಬರಾಜು ಆಗುವಂಥದ್ದು ಸಾರ್ವಜನಿಕರ ಆರೋಗ್ಯದ ಒಂದು ಮನವಿನ ಇಟ್ಕೊಂಡು, ಅವರ ಮೇಲೆ ಒಂದು ಕಾಳಜಿನ ಇಟ್ಕೊಂಡು ದಯವಿಟ್ಟು ಈ ಕಸನ ಬೇರೆಡೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ಮುಖಾಂತರ ಕೇಳ್ಕೊಳ್ತೀನಿ. ಸ್ನೇಹಿತರೆ, ನಮಸ್ತೆ.